ಈಕ್ವಾಲಿಟಿ ನಡೀತಿದೆ. Anyways, the winner is, ladies and gentlemen, please give a round of applause for Manna. And yes, the second place winner, we have with us Lakshmi to please come forward. Second please. We have Lakshmi for you. Please give it a round of applause. Hey, don't be so shy to clap your hands here. Come on. Thank you. Smile, please. Thank you. Congratulations. And the first place winner, one nut for you all. Please give it a round of applause. ನನಗೆ ಪ್ರೋಗ್ರಾಮ್ಸ್ ಅಂದರೆ ಈವೆಂಟ್ ನನ್ನ ಮಗಳು ಫ್ಯಾಷನ್ ಡಿಸೈನರ್, ಸೊ ಆ ಥರ ಏನೋ ಒಂದು ಕಾಸ್ಟ್ಯೂಮ್ನ ಡಿಸೈನ್ ಮಾಡ್ತಿರ್ತಾಳೆ. ಸೊ ಆ ಔಟ್ಫಿಟ್ಸ್ನ ನಾನು ಒಂದು ಈವೆಂಟಲ್ಲಿ ಅದನ್ನು ಪ್ರೊಜೆಕ್ಟ್ ಮಾಡಬೇಕು. ಸೊ ದ್ಯಾಟ್ಸ್ ವೈ ವಿ ಕೀಪ್ ಡೂಯಿಂಗ್. ಆಮೇಲೆ ನನ್ನ ಕೌಶಲ್ಯ ತರಬೇತಿ ಕೇಂದ್ರದಲ್ಲಿ ನಾವು ಮೆಂಬರ್ ಆಗಿದ್ದೀವಿ. ಸೊ ನನ್ನ ಮಗಳು ಮೇಕಪ್ ಕಾಂಪಿಟೇಷನ್ ಒಂದು ಮಾಡೋಣ ಅಂದರು. ಸೊ ಐ ಜಸ್ಟ್ ಟ್ರೈಡ್ ದಟ್ ಆಲ್ಸೋ. 2 o'clock ಮೇಕಪ್ ಕಾಂಪಿಟೇಷನ್ ಇತ್ತು. ಆಲ್ಮೋಸ್ಟ್ 64 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು. ನೆಕ್ಸ್ಟ್ ವಿ ಹ್ಯಾಡ್ ಅ ಮಿಸ್ಸಸ್ ಕ್ಯಾಟಗರಿ ಪೆಜೆಂಟ್ ಶೋ. ಆಲ್ ಕಂಪ್ಲೀಟ್ಲಿ ಯಾರೂ ಸ್ಟೇಜ್ ಹತ್ತಿರಲಿಲ್ಲ, ಯಾರೂ ಎಲ್ಲ ನ್ಯೂ ಫ್ರೆಷರ್ಸ್ ಆ್ಯಂಡ್ ಆಲ್ಮೋಸ್ಟ್ ಫ್ರಮ್ 6 years to 78 yearsವರೆಗೂ ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ದೇ ರಿಯಲಿ ಎಂಜಾಯ್ಡ್. ಇದು ಬಂದುಬಿಟ್ಟು ಯಾವ ಫೇಮ್ಗೋ ಇಲ್ಲ ಕ್ರೌನ್ ತಗೊಳ್ಳೋಕ್ಕೋ ಅಂತ ಮಾಡಿಲ್ಲ. ದೇ ಎಂಜಾಯ್ಡ್ ಇಟ್ ಆ್ಯಂಡ್ ದೇ ವಾಕ್ ದ ರ್ಯಾಂಪ್ ಆ್ಯಂಡ್ ದೇ ಶೋಡ್ ಹೂ ದೇ ಆರ್, ವಾಟ್ ಈಸ್ ಪೆಜೆಂಟ್ ಅನ್ನೋದನ್ನು ವಿತ್ ಕಾನ್ಫಿಡೆನ್ಸ್ ಲೆವೆಲ್ ದೇ ಶೋಡ್ರು. ಆ್ಯಂಡ್ ದೇ ಮೆನಿ ಆಫ್ ದೆಮ್ ಆರ್ ಮೈ ಕ್ಲಾಸ್ಮೇಟ್ಸ್ ಆ್ಯಂಡ್ ಮೆನಿ ಮೈ ಫ್ರೆಂಡ್ಸ್. ಜಸ್ಟ್ ಲೈಕ್ ದಟ್ ದೇ ಜಸ್ಟ್ ವಾಂಟೆಡ್ ದೇ ಹ್ಯಾಡ್ ಸ್ಲೈಟ್ ಡ್ರೀಮ್ಸ್ ಇನ್ ದರ್ ಲೈಫ್. ಸೊ ಅವ್ರಿಗೆ ಒಂದು ಅವಕಾಶವನ್ನು ನನ್ನ ಕೈಲಾಗಿದ್ದು ಮಾಡಿದೆ ಅಷ್ಟೇ. ಇಲ್ಲಿ ಮೇಡಮ್ ಕಂಟೆಸ್ಟೆಂಟ್ಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ರಾ ಮೇಡಮ್? ನೋ ಟ್ರೈನಿಂಗ್ ಆ್ಯಕ್ಚುಲಿ. ನೀವು ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಗೆ ಟ್ರೈನಿಂಗ್ ಕೊಡೋಕ್ಕೆ, ಬಿಕಾಸ್ ಇಟ್ ವಾಸ್ ಎ ಶಾರ್ಟ್ ಟೈಮ್ ಆ್ಯಕ್ಚುಲಿ. ಆ್ಯಂಡ್ ಬಿಕಾಸ್ ಈಗ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಒಂದೇ ಒಂದು ದಿನ ನಾವು ಮಾಡಿದ್ವಿ, ಜಸ್ಟ್ ದಟ್ಸ್ ಆಲ್. ಆ್ಯಂಡ್ ಆಫ್ಟರ್ ದಟ್ ಇನ್ ದ ಫ್ರಂಟ್ ಆಫ್ ದ ಮಿರರ್ ವಾಟ್ ಆರ್ ದೇ, ಅವ್ರು ಏನು ಅನ್ನೋದನ್ನು ಅವ್ರ ಮಿರರ್ ಮುಂದೆ, ಬಿಕಾಸ್ ದೇ ಆರ್ ಆಲ್ IT ಪ್ರೊಫೆಷ್ನಲ್, ಡಿಫ್ರೆಂಟ್ ಕ್ಯಾಟಗರಿಯಲ್ಲಿದ್ದರು. ಹೌಸ್ ವೈಫ್ಸ್ ಇದ್ದರು, ಎಲ್ಲ ಸೆಕ್ಟರ್ಸ್ ಅವರು ಇದ್ದರು. ಸೊ ದೇ ಡಿಡ್ ಇಟ್ ಇನ್ ದೇರ್ ಓನ್ ವೇ. ಎಷ್ಟು ದಿವಸದಿಂದ ಮಾಡ್ತಿದ್ರು, ಪ್ರಿಪೇರ್ ತೊಗೊಳ್ತಿದ್ರು? ನೋ ದಿವಸ ಇಲ್ಲ. ಇಟ್ಸ್ ವಾಸ್ ಆಲ್ಮೋಸ್ಟ್ ಲೈಕ್ ಒನ್ ಡೇ ದೇ ಹ್ಯಾಡ್ ಪ್ರಾಕ್ಟೀಸ್, ದಟ್ ಟು 2 hours. ಪ್ರಾಕ್ಟೀಸ್ ಅಂತ ಏನೂ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ದೇ ಆರ್ ಆಲ್ ಬಿಕಾಸ್ ಇನ್ ದೇರ್ ಓನ್ ವೇ. ಇಲ್ಲಿ ಯಾವುದು ನಾವು ಪ್ರೊಫೆಷ್ನಲ್ ಥರ ಅಂತ ಇಲ್ಲ. ದೇ ಜಸ್ಟ್ ಕಮ್ ಅಪ್ ವಿತ್ ದೇರ್ ಓನ್ ವಾಟ್ ಟು ದಟ್ ಹವಾನ ಅವ್ರು ಕ್ಯಾರಿ ಮಾಡಿದ್ರು, ಆ ಓರಾನ. ದಟ್ಸ್ ವಾಟ್. ಎಷ್ಟೇ ಕಾರ್ಯಕ್ರಮ ಮೇಡಮ್? ದಿಸ್ ಈಸ್ ಮೈ ಆ್ಯಕ್ಚುಲಿ ನನ್ನ ಹಾದಿಯಾ ಫೌಂಡೇಶನ್ ಇದೆ. ಸೊ ನಾನು ಸರ್ವಿಸ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತೀನಿ. ಫ್ಯಾಷನ್ ಶೋಲಿ ದಿಸ್ ಮೈಟ್ ಬಿ ಲೈಕ್ 24th or something like that. ಮೇಡಮ್ ಮುಂಬರುವ ದಿನಗಳಲ್ಲಿ ಇದೇ ಥರ ಕಾರ್ಯಕ್ರಮ ಖಂಡಿತ. ನಂಗೆ ತುಂಬ ಆಸೆ ಆ್ಯಕ್ಚುಲಿ. ನನಗೆ ಐ ಆಮ್ ಲೈಕ್ ವುಮೆನ್ ಎಂಪವರಿಂಗ್ ಅಂದರೆ ನಂಗೆ ತುಂಬ ಇಷ್ಟ. ಆ್ಯಂಡ್ ಐ ವಾಂಟ್ ಟು ಎಂಜಾಯ್. ಎಲ್ಲರೂ ಅವ್ರು ಖುಷಿಪಟ್ಟರೆ ನಾನು ಖುಷಿ ಪಡೋದು ನಂಗೆ ತುಂಬ ಇಷ್ಟ. ಆ್ಯಂಡ್ ಬಿಕಾಸ್ ಐ ಲೈಕ್ ದಟ್ ಈಸ್ ಗಾಡ್ಸ್ ಗಿಫ್ಟ್ ಅಂತ. ಬಿಕಾಸ್ ಐ ವಾಂಟ್ ಎವ್ರಿ ಒನ್ ಟು ಲಾಫ್, ಎಂಜಾಯ್. ಅವ್ರು ನೆನೆಸ್ಕೋಬೇಕು, ಸುನೀತಾ ಈ ಥರ ಮಾಡಿದ್ರು ಅಂತ ಅವ್ರಿಗೊಂದು ಮೆಮರಿ ಇರಬೇಕು. ಸೊ ಮಾಡ್ತಾ ಇರ್ತೀನಿ. ನನಗೆ ಕಷ್ಟ ಆದರೂ, ನನಗೆ ಏನು ಪ್ರಾಬ್ಲಮ್ ಆದರೂ ಪರವಾಗಿಲ್ಲ. ಬಟ್ ನಾನು ಯಾರನ್ನೋ ಒಬ್ಬರು ದಿಸ್ ಹ್ಯಾಪನ್ ವಿತ್ ಮೈ ಫ್ರೆಂಡ್ ಆ್ಯಕ್ಚುಲಿ. ಒಂದೇ ಒಂದು ಫ್ರೆಂಡ್ ತನುಜಾ ಅಂತ, ಅವ್ರು ಹೇಳ್ತಾ ಇದ್ರು ನನಗೆ ಏನು ಈ ಥರ ಮಾಡಬೇಕು ಈ ಥರ ಎಲ್ಲ ಅಂತ. ಜಸ್ಟ್ ಬಿಕಾಸ್ ಆಫ್ ಹರ್ ಐ ಡಿಡ್ ದಿಸ್ ಶೋ ಆ್ಯಕ್ಚುಲಿ. ಮೇಡಮ್ ಇಷ್ಟೊಂದು ದೊಡ್ಡ ಇವೆಂಟ್ನ ಸಕ್ಸಸ್ಫುಲ್ ಮಾಡಿದ್ದೀರಾ, ಇದರಿಂದ ನೀವು ಥ್ಯಾಂಕ್ ಯು. ಅದು ಸಕ್ಸಸ್ಫುಲ್ ಅಂತ ನನಗೆ ಏನೂ ಇದಲ್ಸಿಲ್ಲ. ಐ ಟ್ರೈಡ್ ಮೈ ಬೆಸ್ಟ್ ಆ್ಯಕ್ಚುಲಿ. ಥ್ಯಾಂಕ್ ಯು ಫಾರ್ ಇಟ್. ಆ್ಯಂಡ್ ಈ ಥರ ಇನ್ನೂ ಮಾಡಬೇಕು ಅಂತ ಆಸೆ ಇದೆ. ಆ್ಯಂಡ್ ಆಲ್ ಆರ್ ಬಿನ್ ಇನ್ಸ್ಪಿರೇಷನ್. ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಇವೆಂಟ್ಗೆ. ಮಾಡ್ತಾ ಇರ್ತೀನಿ. ಅಂದರೆ ವಾಟ್ ಸ್ಮಾಲ್ ಥಿಂಗ್ಸ್ ವಾಟ್ ಬೆಸ್ಟ್ ಐ ಕ್ಯಾನ್ ಡೂ ನನ್ನ ಓನ್ ಸ್ಟೈಲಲ್ಲಿ ನಾನು ಮಾಡ್ತೀನಿ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಕಾಪಿ ಕ್ಯಾಟ್ ಅವ್ರು ಯಾರಾದರೂ ಬೇರೆಯವ್ರು ಮಾಡೋ ಥರ ನನ್ನ ಅವ್ರು ಹೇಳ್ಬೋದು ಇದು ಈ ಥರ ಇರಬಾರ್ದು, ಆ ಥರ ಈ ಥರ. ಐ ಡೋಂಟ್ ಟೇಕ್ ಎನಿಥಿಂಗ್. ದಿಸ್ ಈಸ್ ಮೀ. ಐ ಆಮ್ ಸುನೀತಾ. ನನಗೆ ಹೆಂಗೆ ಬರುತ್ತೋ ಹಂಗೆ ಮಾಡ್ತೀನಿ. ನನಗೆ ಹೀಗೇ ಇರಬೇಕು, ಹಾಗೇ ಇರಬೇಕು. ಐ ಡೋಂಟ್ ವಾಂಟ್ ಎನಿ ಪರ್ಫೆಕ್ಷನ್. ಐ ವಾಂಟ್ ದ ಶೋ ಅಲ್ಟಿಮೇಟ್ಲಿ ದೇ ಶುಡ್ ಎಂಜಾಯ್ ಅಷ್ಟೇ. ದಟ್ ಈಸ್ ಮೈ ಮೋಟೋ. ಮೇಡಮ್ ಇವತ್ತು ಇಷ್ಟೊಂದು ಜನ ಪಾರ್ಟಿಸಿಪೇಟ್ ಬಂದಿದ್ದು, ಈ ವಿಡಿಯೋ ಮುಖಾಂತರ ನೀವು ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಅವ್ರಿಗೆಲ್ಲ ನಾನು ನಿಜವಾಗ್ಲೂ ಐ ಆಮ್ ಗ್ರೇಟ್ಫುಲ್ ಟು ದೆಮ್, ಥ್ಯಾಂಕ್ಫುಲ್ ಟು ದೆಮ್. ಅವರು ಇನ್ನೂ ಮತ್ತೆ ಇನ್ನೂ ಅವ್ರಿಗೆ ಈ ಅವಕಾಶನ ಯೂಸ್ ಮಾಡಿಕೊಂಡು ಲೆಟ್ ದೆಮ್ ಗ್ರೋ ಆ್ಯಂಡ್ ಕೀಪ್ ಅಪ್ ಇನ್ ದೇರ್ ಕೆರಿಯರ್ ಆರ್ ಇನ್ ದೇರ್ ಲೈಫ್ ಸ್ಟೈಲ್ಸ್. ಏನೋ ಒಂದು ಚೇಂಜಸ್ ಮಾಡ್ಕೊಳ್ಳಿ. ಒಂದು ಆ್ಯಟಿಟ್ಯೂಡ್ ಇರ್ಬೋದು, ಒಂದು ಅವರು ಇರೋ ಸೊಸೈಟಿಯಲ್ಲಿ ಸಮಥಿಂಗ್ ಎ ಲಿಟಲ್ ಮೂವ್. ದಟ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಗ್ರೇಟ್ ಫಾರ್ ಮೀ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಕನ್ನಡ ಜನತೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ಈ ಗೋಲ್ಡನ್ ಮೆಟ್ರೋ ಹೋಟೆಲಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ನಡೀತು. ದಟ್ ಈಸ್ ಫ್ಯಾಷನ್ ಶೋ ಪ್ರೋಗ್ರಾಮ್. ನನ್ನ ಹೆಸರು ಡಾಕ್ಟರ್ ಪಂಡ್ರಿ ಬಿರಾದರ್ ಅಂತ. ನಾನು ಇಲ್ಲಿ ಗೆಸ್ಟ್ ಆಫ್ ಆನರ್ ಆಗಿ ಬಂದಿದ್ದೆ. ಕಾರಣ ಈ ಫೌಂಡೇಶನ್ನು ಏನು ಒಂದು ಆದ್ಯ ಫೌಂಡೇಶನ್ ಅಂತ NGO ಅದು ನಡೆಸ್ತಾ ಇರೋರು ಶ್ರೀಮತಿ ಸುನೀತಾ ರೆಡ್ಡಿಯವರು. ನನ್ನ ರೀಸೆಂಟ್ ಒಂದು ಪರ್ಫಾರ್ಮೆನ್ಸ್ ನೋಡಿ ನನಗೆ ಗೆಸ್ಟ್ ಆಫ್ ಆನರಾಗಿ ಇವತ್ತು ನನಗೆ ಇನ್ವೈಟ್ ಮಾಡಿದ್ದಾರೆ. ಅದು ಯಾವುದಪ್ಪ ಅಂದರೆ ನಾನು ಡಾಕ್ಟ್ರು ಪದವಿಯನ್ನು ಪಡೆದಿದ್ದೀನಿ. ಮತ್ತು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಇಂಡಿಯನ್ ಟೆಲಿವಿಷನ್ 2024 ಕೂಡ ನನಗೆ ಅವಾರ್ಡ್ ರೀಸೆಂಟಾಗಿ ಮುಂಬೈನಲ್ಲಿ ಬಂತು. ದಟ್ ಈಸ್ 18th February of
ಇನ್ನು ಮುಂಬೈ ಸಾರಾ ಹೋಟ್ಲಲ್ಲಿ. ಅದಾದಮೇಲೆ ಅವರು ನಮ್ಮ ಮನೆಗೆ ಬಂದು ಈ ಒಂದು ಫಂಕ್ಷನ್ಗೆ ಗೆಸ್ಟ್ ಆಫ್ ಆನರ್ ಆಗಿ ಇನ್ವೈಟ್ ಮಾಡಿದ್ರು. ಇಲ್ಲಿ ಈ ಹೋಟ್ಲಲ್ಲಿ ಇವತ್ತು ಸಾಯಂಕಾಲ ಒಂದು ಅದ್ಭುತವಾದ ಫ್ಯಾಷನ್ ಶೋ ಪ್ರೋಗ್ರಾಮು ಪ್ರೆಸೆಂಟ್. ಇಟ್ ಇಸ್ ಫಾರ್ ಬೋತ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್. ಈ ಪ್ರೋಗ್ರಾಮು ಇಲ್ಲಿವರೆಗೆ ಮೂಡಿ ಬಂತು. ನಾನೇ ಗೆಸ್ಟ್ ಆಫ್ ಆನರಾಗಿ ಬಂದು ಅವ್ರನ್ನೆಲ್ಲರೂ ಒಂದು ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೋ ಮುಖಾಂತರ ಅಥವಾ ಅವರಿಗೆ ಒಂದು ಆನರ್ ಮಾಡೋ ಮುಖಾಂತರ ನನಗೆ ಒಂದು ಪ್ರೋಗ್ರಾಮ್ ಅವ್ರು ನೋಡಿ ತುಂಬ ಖುಷಿ ಆಯಿತು. ಇದೆಲ್ಲ ನಮ್ಮ ಕಾಲದಲ್ಲಿ ಇರಲಿಲ್ಲಪ್ಪ, ನಮಗೂ ಇದ್ರೆ ಚೆನ್ನಾಗಿತ್ತು, ಏನೋ ನಾವು ಒಂದು ಶೋ ಆಗಲಿ ನಾವಾಗಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಕೊಡ್ಬೋದಾಗಿತ್ತು ಅಂತ. ಬಟ್ ಈಗ ರೀಸೆಂಟಾಗಿ ಈ ಪ್ರೋಗ್ರಾಮ್ನ ಇದು ಕೂಡ ಒಂದು ಸೋಷಿಯಲ್ ಸರ್ವಿಸ್ ಅನ್ಬೋದು, ಅಥವಾ ಅವ್ರದ್ದು ಪರ್ಸನಲ್ ಡೆವಲಪ್ಮೆಂಟ್ ಮಾಡೋಕ್ಕೂ ಇರ್ಬೋದು, ಅಥವಾ ಸೋಷಿಯಲ್ ಅವ್ರು ಮುಂದೆ ಬರೋಕ್ಕೆ ಒಂದು ಹೆಲ್ಪ್ ಮಾಡೋಕ್ಕೆ ಇರ್ಬೋದು. ಯಾಕೆಂದರೆ ಈ ನಡುವೆ ಹೆಚ್ಚಿಗಾಗಿ ಫಿಲಮ್ ಶೋನಲ್ಲಿ ಹೋಗಲಿಕ್ಕೆ, ಅವರಿಗೆ ಮಾಡಲಾಗಿ ಹೋಗಲಿಕ್ಕೋ, ಅಥವಾ ಚಿತ್ರದಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೋ, ಅಥವಾ ಟೆಲಿವಿಷನಲ್ಲಿ ಅವರು ಪಾತ್ರ ಮಾಡೋಕ್ಕೋ, ಆ್ಯಸ್ ಎ ಪೆಜೆಂಟ್ ಇರ್ಬೋದು, ಮಾಡೆಲ್ ಇರ್ಬೋದು, ಡಿಸೈನರ್ ಇರ್ಬೋದು, ಅಥವಾ ಇದಕ್ಕೆಲ್ಲ ಒಂದು ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು, ಇಬ್ಬರಿಗೂ ಸಮವಾಗಿ ಅವಕಾಶ ಕೊಟ್ಟಿದ್ದಾರೆ. ಇವತ್ತಿಲ್ಲಿ ಸುಮಾರು ಜನ ಯುವಕರು ಬಂದು ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಒಂದು ಮಾಡೆಲ್ ಆಗಿ, ಒಂದು ಎಕ್ಸಾಂಪಲ್ ಆಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು ಖುಷಿಯಾಗಿ. ಅದ್ರಲ್ಲಿ ಕೊನೆಗೆ ಒಬ್ಬರಿಬ್ಬರು ಮಾತ್ರ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ರೈಸ್ ತೊಗೋತಾರೆ. ಪ್ರೈಸ್ ಈಸ್ ನಾಟ್ ಇಂಪಾರ್ಟೆಂಟ್. ಅಲ್ಟಿಮೇಟ್ಲಿ ಏನಪ್ಪ ಹೇಳೋದಂದರೆ ಎಲ್ಲರೂ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ಎವ್ರಿ ಡೆವಲಪ್ಮೆಂಟ್ ಈಸ್ ಇಂಪಾರ್ಟೆಂಟ್. ನನ್ನ ಸೊಸೈಟಿಯಲ್ಲಿ ಒಂದು ಶಾಂತತೆ, ಒಂದು ಕಾಂಪಿಟೇಷನ್ನು ಹೆಲ್ದಿಯಾಗಿ ನಡಿಬೇಕು. ಇವತ್ತು ನಡೀತು, ತುಂಬ ಖುಷಿಯಾಯಿತು. ಇಷ್ಟು ಎರಡು ಮಾತಾಡಿ ನಾನು ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕರ್ನಾಟಕ ಜನರಿಗೆ ನನ್ನ ನಮಸ್ಕಾರ. ನಾನು ಕ್ಯಾರ್ಲಿನ್ ಅಂತ. ಇವಾಗ ಈ ಸ್ಪರ್ಧೆಯಲ್ಲಿ ಇರೋದು ತುಂಬ ಸಂತೋಷ. ನನ್ನ ಕಂಪನಿ ಡ್ಯಾಮ್ ಗ್ಲೋ ಅಂತ. ನನ್ನದು ಸ್ಟಾರ್ಟಪ್. ಇದು ಫುಲ್ ಆ್ಯಂಡ್ ಫುಲ್ ಹರ್ಬ್ಸ್, ಓಕೆ, ಮೂಲಿಕೆಯಿಂದ ಮಾಡಿರೋದು ಒಂದು ಪ್ರಾಡಕ್ಟ್ ನಾನು ರಿಲೀಸ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಓಕೆ, ಕರ್ನಾಟಕ ಜನರಿಗಿಂದ ಬೇರೆ ಎಲ್ಲರೂ ದೊಡ್ಡ ಕಂಪ್ನಿಯಲ್ಲಿ ಇಲ್ಲೇ ಓಕೆ ಬಂದು ದೊಡ್ಡ ಬಿಗ್ ವರ್ಲ್ಡಲ್ಲಿ ಓಕೆ ಫೇಮಸ್ ಆಗಿದ್ದಾರೆ. ನಾನು ನಮ್ಮ ಇಂಡಿಯಾನ ಪ್ರಾಡಕ್ಟ್ ತೊಗೊಂಡು ಓಕೆ ನಮ್ಮ ಇಂಡಿಯಾ ಮೂಲಿಕೆಯಿಂದ ಎಲ್ಲ ಮಾಡಿ ನಮ್ಮ ಜನರಿಗೋಸ್ಕರ ಇಲ್ಲಿ ಬಂದಿದ್ದೀನಿ. ಓಕೆ, ನನ್ನ ಸಪೋರ್ಟ್ ಮಾಡಿ ನಮ್ಮ ಪ್ರಾಡಕ್ಟ್ ಎಲ್ಲ ಫುಲ್ ಆ್ಯಂಡ್ ಫುಲ್ ಮೂಲಿಕೆಯಿಂದ ಮಾಡಿ ಓಕೆ ಈವನ್ ಹುಟ್ಟಿದ ಮಗು ಕೂಡ ಯೂಸ್ ಮಾಡ್ಬೋದು, ಅಷ್ಟು ಸೇಫ್ ನಮ್ಮದು. ಇದು ಡರ್ಮಟಾಲಜಿ ಟೆಸ್ಟೆಡ್ ಪ್ರಾಡಕ್ಟು, ವೇಗನ್, ಫುಲ್ ಆ್ಯಂಡ್ ಫುಲ್ ವೇಗನ್ ಪ್ರಾಡಕ್ಟ್ ಇದು. ಆಮೇಲೆ 100% ಆರ್ಗ್ಯಾನಿಕ್. ಸೊ ನಾನು ಏನಾದರೂ ನಮ್ಮ ಸೊಸೈಟಿಗೆ ಮಾಡಬೇಕು ಅಂತಾನೆ ಸಾಫ್ಟ್ವೇರ್ ಇಂಜಿನಿಯರ್ದು ಬಿಟ್ಟು ಇಲ್ಲಿ ಬಂದಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಖಂಡಿತವಾಗಿ ಬೇಕು. ನಮ್ಮ ಪ್ರಾಡಕ್ಟ್ ಅಮೆಝಾನಲ್ಲೂ ಇದೆ, ನೀವು ಹೋಗಿ ನೋಡಿ ನಂಗೆ ಸಪೋರ್ಟ್ ಕೊಡಿ. ಎಷ್ಟು ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ನೀವು ಸೆಲ್ ಮಾಡ್ತೀರಾ? ನಮ್ಮದು ಫೇಸ್ ಕ್ರೀಮ್ ಇದೆ, ಹೇರ್ ಕ್ರೀಮು, ಹೇರ್ ಆಯಿಲ್ ಇದೆ, ಆಮೇಲೆ ಫೇಸ್ ಪ್ಯಾಕ್ ಬಾರು, ಆಮೇಲೆ ಫುಲ್ ಶ್ಯಾಂಪೂಸ್, ಏನೇನು ನಮ್ಮದು ಹೆಲ್ತಿ ಇದೆಲ್ಲ ಥಿಂಕ್ ಮಾಡ್ತಿರ್ತಾರೆ, ಇದೆಲ್ಲ ಮೇಕಪ್ಪು ಅದು ಇದು ಅಂತ. ಖಂಡಿತವಾಗಿ ಏನು ಕೆಮಿಕಲ್ ಇಲ್ಲ ಪ್ಲೀಸ್. ಇದು ಹರ್ಬ್ಸಿಂದ ಮಾಡಿರೋದು. ಶ್ಯಾಂಪು ಕೂಡ ಎಲ್ಲರೂ ಥಿಂಕ್ ಮಾಡ್ತಾರೆ ಶ್ಯಾಂಪೂನ ಇದು ಬಂದು ಹೊರಗಡೆಯಿಂದ ಯೂಸ್ ಮಾಡಿ. ಶ್ಯಾಂಪು ಬಂದು ನಮ್ಮ ಇಂಡಿಯನ್ಸು ಓಕೆ ಕ್ರಿಯೇಟ್ ಮಾಡಿದ್ದು. ಓಕೆ, ಶ್ಯಾಂಪೂ ಕೂಡ ಆಯಿಲ್ ಇದೆ. ಓಕೆ, ಸೊ ಆಯಿಲು ಆಮೇಲೆ ಒಂದು ಹರ್ಬ್ಸು ಎಲ್ಲ ಮಾಡಿ ನಾವು ಶ್ಯಾಂಪೂ ಮಾಡೋದು. ಸೊ ಪ್ಲೀಸ್ ಗೈಸ್, ಇದು ಎಲ್ಲ ನಮ್ಮ ಪ್ರಾಡಕ್ಟು, ನೀವು ಸಪೋರ್ಟ್ ಮಾಡಿ ಯೂಸ್ ಮಾಡಿ. ನನ್ನ ಹೇಳಿ ಆಲ್ರೆಡಿ ನಮಗೆ 4.9 ರಿವ್ಯೂಸ್ ಇದೆ. ಯೂಸ್ ಮಾಡಿ ಪೀಪಲು ಚೆನ್ನಾಗಿದೆ ಅಂತ ಮಾಡಿ ಹೇಳಿದ್ದಾರೆ. ಓಕೆ, ಸೊ ನೀವು ಟ್ರೈ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಓಕೆ, ನಮಸ್ತೆ. ನಾನು ಸತೀಶ್ ಕ್ಯಾಡಬಾಮ್ಸ್ ಅಂತ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬ್ರೀಡರು. ಇವತ್ತು ಡಸ್ಲಿಂಗ್ ಫ್ಯಾಷನ್ ಸ್ಟ್ರೀಕ್ಸ್ ಅಂತ ಸುನೀತಾ ರೆಡ್ಡಿಯವರು ಇವತ್ತು ಒಂದು ಸ್ಟಾರ್ ಹೋಟ್ಲಲ್ಲಿ ನನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದ್ದಾರೆ. ಅಂದರೆ ಇಲ್ಲಿ ಹೊಸ ಪ್ರತಿಭೆಗಳಿಗೆ, ಅಂದರೆ ಮಾಡಲಿಂಗ್ ಫೀಲ್ಡ್ ಆಗಿರ್ಬೋದು, ಮೂವಿ ಫೀಲ್ಡ್ ಆಗಿರ್ಬೋದು, ಅವರಿಗೆಲ್ಲ ಒಂದು ಒಳ್ಳೆಯ ಅವಕಾಶ ಮಾಡಿಸ್ಕೊಡೋಕ್ಕೋಸ್ಕರ ಒಂದು ಬ್ಯೂಟಿ ಪೇಜೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ಅದರಲ್ಲಿ ಹೊಸ ಪ್ರತಿಭೆಗಳು, ಅಂದರೆ ಇವಾಗ ನಾವು ಬೇರೆ ಕಡೆ ಫ್ಯಾಷನ್ ಶೋಗೆ ಹೋದರೆ ನೋಡ್ತಾ ಇರ್ತೀವಿ. ಅಂದರೆ ಇವ್ರು ಏನಂದರೆ ಹೊಸದು ಅವರು ಪ್ರತಿಭೆಗಳನ್ನ ಇಲ್ಲಿ ಪರಿಚಯ ಮಾಡ್ತಾರೆ. ಅವರಿಗೆ ಏನಾಗುತ್ತೆ ಅಂದರೆ ಕೆರಿಯರ್, ಈಗ ಎಷ್ಟೋ ಜನ ಓದ್ಬಿಟ್ಟು ಕೆಲಸಕ್ಕೆ ಹೋಗ್ತಾರೆ, ಅವರು ಒಬ್ಬೊಬ್ಬರು ಫೇಲ್ ಆಗಿರ್ತಾರೆ, ಅವ್ರಿಗೇನು ಜಾಬ್ ಸಿಗೋದಿಲ್ಲ. ಅಂಥವ್ರಿಗೆ ಇದು ಒಂದು ಒಳ್ಳೆಯ ಅವಕಾಶ. ಅಂದರೆ ಮಾಡಲಿಂಗ್ ಫೀಲ್ಡಲ್ಲಿ ಏನಂದರೆ ಅವರು ಒಂದು ಹೆಸರು ಮಾಡಿಬಿಟ್ರೆ, ಒಂದು 2-3 ಫ್ಯಾಷನ್ ಶೋ ಮಾಡಿ ಅದರಲ್ಲಿ ಏನಾರ ವಿನ್ ಆದರೆ ಅವ್ರಿಗೆ ಆಟೋಮೆಟಿಕ್ಕಾಗಿ ಅದರಿಂದ ಬೇರೆ ಬೇರೆ ಫ್ಯಾಷನ್ ಶೋ ಅವ್ರು ಕರೆಯೋದು, ಅಲ್ಲಿ ಪೇಮೆಂಟ್ ಸಿಗೋದು, ಒಂದು 7,000 to 8,000 10,000 ಆ ಥರ ಒಳ್ಳೊಳ್ಳೆ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಇದು ಒಂದು
ಕೆರಿಯರ್ ಥರ ಮಾಡ್ಕೋಬೋದು. ಅಂದರೆ ಈಗ ಬೇರೆಯವ್ರ ಮನೇಲಿ ಈಗ ಹಳ್ಳಿಯವರು ಅವರೆಲ್ಲ ಫ್ಯಾಷನ್ ಶೋ ಮಾಡಿದ್ರೆ ಒಂದು ದೊಡ್ಡ ಮಹಾ ಅಪರಾಧ ಥರ ಮಾತಾಡ್ತಾರೆ. ಆ ಥರ ಏನೂ ಇಲ್ಲ. ಇಲ್ಲಿ ಏನಂದರೆ ಡಿಸೈನರ್ಸ್ ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಕೊಡ್ತಾರೆ, ಅದು ಹಾಕ್ಕೊಂಡು 5 ನಿಮಿಷ ರ್ಯಾಂಪ್ ಮೇಲೆ ವಾಕ್ ಮಾಡೋದಷ್ಟೇ. ಅದು ಬಿಟ್ಟು ಇಲ್ಲಿ ಏನು ಕೆಟ್ಟದಾಗಿ ಏನೂ ಆ ಥರ ಇರೋದಿಲ್ಲ. ಅಂದರೆ ಜನಗಳು ಎಷ್ಟೋ ಜನ ಫ್ಯಾಷನ್ ಶೋ ಅಂದರೆ ಅದನ್ನು ತುಂಬ ಕೆಟ್ಟದಾಗಿ ಟ್ರೀಟ್ ಮಾಡ್ತಾರೆ. ಆ ಥರ ಏನೂ ಇರೋದಿಲ್ಲ. ನಾನು ಜನಗಳಿಗೆ ಏನು ಸುದ್ದಿ ಕೊಡೋದಂದರೆ ಇದರಲ್ಲಿ ತುಂಬ ಹಣ ಇದೆ. ಅಂದರೆ ಇದರಲ್ಲಿ ನೀವು ಮಾಡಲಿಂಗ್ ಫೀಲ್ಡಿಂದ ಮೂವಿ ಲ್ಯಾಂಡ್ಗೆ ಹೋಗ್ಬೋದು, ಮೂವಿಗೆ ಸೆಲೆಕ್ಷನ್ ಆಗ್ಬೋದು, ಹೀರೋಯಿನ್ಸ್ ಆಗ್ಬೋದು, ಸೀರಿಯಲ್ ಆ್ಯಕ್ಟರ್ ಆಗ್ಬೋದು. ಆ ಥರ ಒಳ್ಳೊಳ್ಳೆ ಆಪರ್ಚುನಿಟಿ ನಿಮಗೆ ಸಿಗುತ್ತೆ. ಒಂದು ಮಾಡಲಿಂಗ್ ಫೀಲ್ಡು, ಮೂವಿ ಲ್ಯಾಂಡು, ಆ ಥರ ಎಲ್ಲ ಇಂಟ್ರೆಸ್ಟ್ ಇರೋರು ಈ ಥರ ಫ್ಯಾಷನ್ ಶೋಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರದ್ದು ಸದುಪಯೋಗ ತಗೋಬೇಕಂತ ನಾನು ಅವ್ರಿಗೆ ಆಶಿಸ್ತೀನಿ. ಸುನೀತಾ ರೆಡ್ಡಿ ಮೇಡಮ್ಗೂ ಅವ್ರಿಗೂ ನಾನು ಆಶಿಸ್ತೀನಿ ಅವರು ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಥರ ನವ ಪ್ರತಿಭೆಗಳನ್ನ ಜನಕ್ಕೆ ಇಂಟ್ರೊಡಕ್ಷನ್ ಮಾಡಲಿ ಅಂತ. ಇವತ್ತು ಅವ್ರ ಫಂಕ್ಷನಿಗೆ ಬಂದಿದ್ದೆ, ನನಗೆ ತುಂಬ ಖುಷಿ ಆಯಿತು. ತುಂಬ ವೆಲ್ ಆರ್ಗನೈಸ್ ಅಂತಲೇ ಅನ್ಬೋದು. ಅಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಅವ್ರ ಮಗಳು ಡಿಸೈನರ್ ಆಗಿ ಇದು ಮಾಡ್ತಾ ಇದ್ದಾರೆ. ಅವ್ರದ್ದು ಡ್ರೆಸ್ ಅಂತೂ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಡ್ರೆಸ್ನ ಕಾಸ್ಟ್ಯೂಮ್ಸ್ನ ಅವರು ಸ್ಟಿಚ್ ಮಾಡಿದ್ದಾರೆ. ಅವ್ರಿಗೂ ನಾನು ಒಳ್ಳೆ ದೊಡ್ಡ ಮಟ್ಟದಲ್ಲಿ ಹೆಸರಾಗಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ನಮ್ಮ ಸುದ್ದಿ 7 ಚಾನಲ್ಲು ಹೊಸದಾಗಿ ಸ್ಟಾರ್ಟ್ ಆಗಿದೆ. ಅದನ್ನು ಸ್ವಲ್ಪ ಎಂಕರೇಜ್ ಮಾಡಿ ಜನಗಳು, ಅದನ್ನು ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಿ ಅಂತ ಹೇಳಿ ನಾನು ಮುಗಿಸ್ತೀನಿ. ಸರ್, ಮತ್ತು ಯುವಕರಿಗೆ ನಿಮ್ಮ ಕಡೆಯಿಂದ ಯಾವ ಥರ ಟ್ರೈನ್ ತಗೋಬೇಕು ಸರ್? ಅಂದರೆ ಇವಾಗ ಒಂದು ಫ್ಯಾಷನ್ ಶೋಗೆ ನೀವು ಬರಬೇಕಂದ್ರೆ ನೀವು ಸುಮ್ಮನೆ ಬಂದು ಜಾಯ್ನ್ ಆಗಿ ಅದು ಇದು ಮಾಡೋಕ್ಕಾಗಲ್ಲ. ಅದಕ್ಕೆ ಗ್ರೂಮ್ ಆಗಬೇಕು. ಅಂದರೆ ನೀವೊಂದು ಫ್ಯಾಷನ್ ಇಂಡಸ್ಟ್ರಿಗೆ ಬರಬೇಕಂದ್ರೆ ಒಂದು ಟ್ರೈನ್ ತೊಗೋಬೇಕು. ಅಂದರೆ ರ್ಯಾಂಪ್ ವಾಕ್ ಹೆಂಗೆ ಮಾಡಬೇಕು, ಹೆಂಗೆ ಫೋರ್ಸ್ ಕೊಡಬೇಕು, ಆ ಥರ ಎಲ್ಲ ಟ್ರೈನ್ಡ್ ಆಗಿ ಬಂದರೆ ನೀವು 100% ಸೆಲೆಕ್ಟ್ ಆಗ್ತೀರಾ. ಈಗ ಎಷ್ಟೋ ಜನ ಏನಂದರೆ ಆಡಿಷನ್ ಮಾಡಿದಾಗ 100-200 ಜನ ಬರ್ತಾರೆ, ಅದರಲ್ಲಿ ಸೆಲೆಕ್ಷನ್ ಬಂದು 15 ಜನ 10 ಜನ ಅಷ್ಟೇ ಆಗೋದು. ಏನು ಕಾರಣ ಅಂದರೆ ಅವ್ರು ಆಲ್ರೆಡಿ ಗ್ರೂಮ್ ಆಗಿ ಬಂದಿರ್ತಾರೆ. ನೀವೇನು ಇಲ್ಲದೆ ನೀವು ಸೀದಾ ಬಂದು ನಮಗೆ ನೋಡೋಕ್ಕೆ ಚೆನ್ನಾಗಿದ್ದೀನಿ, ಪರ್ಸ್ನಾಲಿಟಿ ಚೆನ್ನಾಗಿದೆ, ನನಗೆ ಯಾಕೆ ಚಾನ್ಸ್ ಕೊಟ್ಟಿಲ್ಲ ಅಂತ ನೀವು ಮೂಡ್ ಆಫ್ ಮಾಡ್ಕೊಂಡು ಹೋಗ್ತೀರಾ. ಅಂದರೆ ಏನು ತಪ್ಪು ಮಾಡಿರ್ತೀರಾ ಅಂದರೆ ನೀವು ಅದು ಟ್ರೈನ್ಡ್ ಆಗಿ ಬಂದಿರಲ್ಲ. ನೀವು ಅದನ್ನೇ ಯಾವ್ದಾರ ಒಂದು ಕೊರಿಯೋಗ್ರಾಫರ್ ಹತ್ರನೋ ಏನಾದರೂ ಒಂದು 15 ದಿವಸ ಸಾಕು. ಇದನ್ನು ಕಲಿಯೋಕ್ಕೇನು ತುಂಬ ದೊಡ್ಡ ಕಷ್ಟ ಏನಿಲ್ಲ. ಒಂದು 15 ದಿವಸ ಕಲ್ತರೂ ಸಾಕು. ನೀವು ಅದರಲ್ಲಿ ಫ್ಯಾಷನ್ ಶೋ ರ್ಯಾಂಪ್ ವಾಕ್ ಮಾಡೋದು, ಫೋರ್ಸ್ ಕೊಡೋದೆಲ್ಲ ಒಂದು 15 ಡೇಸ್ ಒಳಗೆ ಕಲ್ತ್ಕೋಬೋದು. ತುಂಬ ಈಸಿ ಕೆಲಸ ಇದು. ನೀವು ಕಲ್ತ್ಕೊಂಡು ಬಂದರೆ ಎಲ್ಲಿ ಹೋದ್ರೂ, ನೀವು ಆಡಿಷನ್ಗೆ ಹೋದ್ರೂ ಸೆಲೆಕ್ಷನ್ ಆಗ್ತೀರಾ. ಆಮೇಲೆ ಅಲ್ಲಿ ಒಂದ್ಸಲಿ ನೀವೊಂದು ಪೆಜೆಂಟ್ ಏನೋ ವಿನ್ ಆದರೆ ಅದನ್ನ ಇಟ್ಕೊಂಡೇ ನೀವು ಕೆರಿಯರ್ನ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲಿ ಹಾಕ್ಕೊಂಡು ನಾನು ಇದ್ರ ವಿನ್ನರು ಅದ್ರ ವಿನ್ನರ್ ಅಂತಲೇ ಹೇಳ್ಕೊಂಡೆ ನೀವು ಎಲ್ಲೋ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ನೆಕ್ಸ್ಟ್ ನೀವು ಚೀಫ್ ಗೆಸ್ಟ್ ಆಗಿ ನಂತರ ಬರೋ ಥರ ಲೆವೆಲ್ಗೆ ಹೋಗ್ಬೋದು. ಆ ಥರ ಈಸಿ ಜಾಬ್ ಇದೆ ಇದು. ಬೇರೆಯವ್ರ ಥರ ಕಷ್ಟ ಏನಿಲ್ಲ. ಬೆಂಗಳೂರಲ್ಲಂತೂ ತಿಂಗಳಿಗೆ ನನಗೆ ಗೊತ್ತಿರೋಂಗೆ 20-30 ಫ್ಯಾಷನ್ ಶೋ ನಡೆಯುತ್ತೆ. ನೀವು ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದರೆ ಅಡ್ವರ್ಟೈಸ್ಮೆಂಟ್ ಬರ್ತಾನೆ ಇರುತ್ತೆ. ಅಲ್ಲೆಲ್ಲ ನೀವು ಆಡಿಷನ್ ಕೊಟ್ಟರೆ ಆಲ್ಮೋಸ್ಟ್ 20ರಲ್ಲಿ ಒಂದು 5 ಕಾರ ಸೆಲೆಕ್ಷನ್ ಆಗ್ತೀರಾ. ಇದರಿಂದನೇ ನಿಮ್ಮ ಇನ್ಕಮ್ನ ಜನ್ರೇಟ್ ಮಾಡ್ಕೋಬೋದು. ಅಂದರೆ ನಿಮಗೆ ಈಸಿ ದುಡ್ಡಿದು, ಕಷ್ಟ ಬೀಳಂಗಿಲ್ಲ, ಏನಿಲ್ಲ. ರ್ಯಾಂಪ್ ಮೇಲೆ ಒಂದು ಅರ್ಧ ಗಂಟೆ ಮುಂಚೆ ಪ್ರಾಕ್ಟೀಸ್ ಮಾಡಿಸಿರ್ತಾರೆ, ಒಂದು ರ್ಯಾಂಪ್ ಮೇಲೆ 5 ನಿಮಿಷ ಓಡಾಡೋದಷ್ಟೇ. ಅಂದರೆ ಇದರಿಂದ ತುಂಬ ಇನ್ಕಮ್ ಇದೆ. ಇದು ಯುವಕರಿಗೆ ಇದ್ರದ್ದು ಫೀಲ್ಡ್ನ ನೀವು ಆಯ್ಕೆ ಮಾಡಿ ಅಂತ ನಾನು ಹೇಳ್ತೀನಿ. ಆ್ಯಕ್ಚುಲಿ ಎಲ್ಲರಿಗೂ ನಮಸ್ತೆ. ನಾನು ಡಾಕ್ಟರ್ ಸಂಗೀತಾ ಹೊಳ್ಳ, ಸೀನಿಯರ್ ಡೇಟಾ ಸೈಂಟಿಸ್ಟ್ ಬೈ ಪ್ರೊಫೆಷನ್, ಮಾಡೆಲ್, ಆ್ಯಕ್ಟ್ರೆಸ್ ಆ್ಯಂಡ್ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಬೈ ಪ್ಯಾಷನ್. ನಾನು ತಾಜ್ ಮಿಸ್ ಯೂನಿವರ್ಸ್ 2022 ವಿನ್ನರ್, ಮಿಸ್ ಇಂಡಿಯಾ ಇಂಟರ್ನ್ಯಾಷನಲ್ ರನ್ನರ್ ಅಪ್, ಮಿಸ್ ಕರ್ನಾಟಕ ವಿನ್ನರ್, ಮಿಸ್ ಬೆಂಗಳೂರು ವಿನ್ನರ್, ಮಿಸ್ ಕ್ವೀನ್ ವಿನ್ನರ್. ಈಗಾಗಲೇ ನನಗೆ 101 ಇಂಟರ್ನ್ಯಾಷನಲ್ ಹಾಗೆ ನ್ಯಾಷನಲ್ ಹಾಗೆ ಸ್ಟೇಟ್ ಲೆವೆಲ್ ಅವಾರ್ಡು ಸಿಕ್ಕಿದೆ. ಸೊ ಇವತ್ತು ವಿತ್ ಅ ಗ್ರೇಟ್ ಪ್ಲೆಜರ್ ಡ್ಯಾಸ್ಲಿಂಗ್ ಫ್ಯಾಷನ್ ಸ್ಟ್ರೀಕ್ ರೆಪ್ರೆಸೆಂಟ್ಸ್ ಮಿಸ್ಟರ್ ಆ್ಯಂಡ್ ಮಿಸಸ್ ಡ್ಯಾಸ್ಲಿಂಗ್ ಸ್ಟಾರ್ 2024 ಬ್ಯೂಟಿ ಪೇಜೆಂಟ್ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ, ಯಾಕಂತ ಹೇಳಿದ್ರೆ ತುಂಬ ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ. ಅಪಾರ್ಟ್ ಫ್ರಮ್ ದಿಸ್ ಬ್ಯೂಟಿ ಪೇಜೆಂಟ್ ಇಲ್ಲಿ ಕಿಡ್ಸ್ ಫ್ಯಾಷನ್ ಶೋ ಆಗ್ತಾ ಇದೆ, ಹಾಗೆ ಮೆನ್ಸ್ ಹಾಗೆ ವಿಮೆನ್ಸ್ ಫ್ಯಾಷನ್ ಶೋ ಆಗ್ತಾ ಇದೆ. ತುಂಬ ಜನ ಬಂದಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿಕಮ್ ಒನ್ ಆಫ್ ದ ಪಾರ್ಟ್ ಆಫ್ ದಿಸ್ ಬ್ಯೂಟಿಫುಲ್ event. So would like to thank Sunita Reddy ma'am and Bhumika Reddy for bestowing me such an honor and for this special invite. So I want to congratulate and I want to tell all the best to all the contestants. Thank you so much. ಈ ಥರ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ನಿಮಗೆ ಅನುಕೂಲ ಏನಾಗುತ್ತೆ? ಯಾಕಂತ ಹೇಳಿದ್ರೆ ನಮಗೆ ವೀಕೆಂಡಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ನಮಗೆ ಒಂದು ಗ್ರೇಟ್ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಮತ್ತು ನಮ್ಮ ಮೆಂಟಾಲಿಟಿಗೆ ಸರಿಯಾಗಿರುವಂತಹ ಪೀಪಲ್ ಸಿಗ್ತಾರೆ ಇಲ್ಲಿ. ನಮಗೊಂದು ಕ್ಯಾಚಪ್ ಆದಾಗುತ್ತೆ. ಸುಮ್ಮನೆ ಕೂತ್ಕೊಂಡು ವೇಸ್ಟ್ ಮಾಡೋದಕ್ಕಿಂತ ನಿಮಗೊಂದು ಎಕ್ಸ್ಪೋಜರ್ ಸಿಗುತ್ತೆ, ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಹಾಗೆ ನಮಗೊಂದು ಒಂದು ಗ್ರೇಟ್ ಇದು ಅಂತ ಹೇಳ್ಬೋದು, ಇದು ಗೆಟ್ ಟುಗೆದರ್ ಅಂತಲೇ ಹೇಳ್ಬೋದು. ಸೊ ಮುಂಬರುವ ದಿನಗಳಲ್ಲಿ ಫ್ಯೂಚರ್ ಫಿಲ್ಮಲ್ಲಿ ಏನಾದರೂ ಮಾಡೋದು ಪ್ಲಾನ್ ಮಾಡ್ತಾ ಇದ್ದಾರೆ? ತುಂಬ ಬರ್ತಾ ಇದೆ. ಬಟ್ ನನಗೆ ಒಳ್ಳೆಯ ಒಂದು ಇದು ಸಿಕ್ಕಿದ್ರೆ ಮಾತ್ರ, ಒಂದು ಕಾನ್ಸೆಪ್ಟ್ ಸಿಕ್ಕಿದ್ರೆ
ಪ್ರಾಜೆಕ್ಟ್ ಸಿಕ್ಕಿದ್ರೆ ಮಾತ್ರ ನಾನು ಹೋಗ್ತಾನೆ, ಬಿಟ್ಟರೆ ಬೇರೆ ಇದಿಲ್ಲ. ನಾನು ಆಲ್ರೆಡಿ MNCಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ, ಸೊ ಐ ಹ್ಯಾವ್ ಅ ನಂಬರ್ ಆಫ್ ವರ್ಕ್, ಬಟ್ ಈವನ್ ದೋ ಇಫ್ ಐ ವಿಲ್ ಗೆಟ್ ಗುಡ್ ಪ್ರಾಜೆಕ್ಟ್ ಡೆಫಿನೆಟ್ಲಿ ಐ ವಿಲ್ ಆ್ಯಕ್ಟ್ ಇನ್ ಅ ಮೂವೀಸು. ಈ ಥರ ಆಕ್ಟಿವಿಟೀಸ್ ಮಾಡೋದ್ರಿಂದ ಜನರಿಗೆ ಏನು ಮೆಸೇಜ್ ಏನು ಅಂತನಾ, ಯಾಕಂತ ಹೇಳಿದ್ರೆ ನೋಡಿ, ಈಗ ಇವತ್ತು ಕಿಡ್ಸ್ ಫ್ಯಾಷನ್ ಶೋನು ನಾವು ನೋಡ್ಬೋದು. ಈಗ ಕಿಡ್ಸ್ಗೆ ಈಗಲಿಂದಲೇ ನೀವು ಒಂದು ಈ ಪ್ಲ್ಯಾಟ್ಫಾರ್ಮ್ಗೆ ಬರೋದಾದರೆ, ಫ್ಯಾಷನ್ ಶೋ ಮಾಡಿದ್ರೆ ಅವರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ದೇ ವಿಲ್ ಇಂಪ್ರೂವ್ ದೇರ್ ಕಾನ್ಫಿಡೆನ್ಸ್ ಆ್ಯಂಡ್ ದೇ ವಿಲ್ ಆಲ್ಸೋ ಗೆಟ್ ದೇ ಆರ್ ಆಲ್ಸೋ ಗೆಟ್ಟಿಂಗ್ ಡಿಫ್ರೆಂಟ್ ಎನ್ವಿರಾನ್ಮೆಂಟ್. ಮತ್ತು ಅವರಿಗೆ ಈಗ ಸ್ಕೂಲ್ ಲೈಫಲ್ಲಿಯೂ ಸಹ ತುಂಬ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ದೇ ಕ್ಯಾನ್ ಆಲ್ಸೋ ಗೋ ಟು ದೇರ್ ಸ್ಕೂಲ್ ಆ್ಯಂಡ್ ದೇ ಹ್ಯಾವ್ ಟು ಟೆಲ್ ಟು ಅದರ್ ಫ್ರೆಂಡ್ಸ್, ಐ ಆಲ್ಸೋ ಬಿಕಮ್ ದ ಪಾರ್ಟ್ ಆಫ್ ದಿಸ್ ಫ್ಯಾಷನ್ ಶೋ, ಐ ಆಲ್ಸೋ ಬಿಕಮ್ ಮಾಡೆಲ್. ಈಗ ಅವ್ರು ಮುಂದೆ ಫ್ಯೂಚರಲ್ಲಿ ಪ್ರೊಫೆಷ್ನಲ್ ಮಾಡೆಲ್ ಆಗೋದಾದರೆ ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ದೆಮ್ ಟು ಬಿಕಮ್ ಅ ಪ್ರೊಫೆಷ್ನಲ್ ಮಾಡೆಲ್ ಇನ್ ಫ್ಯೂಚರ್ಸು. ಡೆಫಿನೆಟ್ಲಿ ಮಾಡಲಿಂಗಿಗೆ ಒಳ್ಳೆ ಕರಿಯರ್ ಇದೆ, ಬಟ್ ನೀವು ಅದನ್ನು ಯಾವ ರೀತಿ ತಗೊಂಡು ಹೋಗ್ತೀರಾ ನಿಮ್ಮ ಫ್ಯೂಚರಲ್ಲಿ, ಅದು ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ದೀಪಿಕಾ ಪಡುಕೋನ್ ಇರ್ಬೋದು, ಜಾನ್ ಅಬ್ರಾಮ್ ಇರ್ಬೋದು, ಅವರೆಲ್ಲ ಸ್ಟಾರ್ಟಿಂಗ್ ಮಾಡಿದ್ದೆ ಮಾಡೆಲ್ ಆಗಿ. ಈಗ ಅವರು ಯಾವ ಲೆವೆಲಿಗೆ ಹೋಗಿದ್ದಾರೆ ಯು ಕ್ಯಾನ್ ಓನ್ಲಿ ಇಮ್ಯಾಜಿನ್. ಸೊ ನೀವು ಅದ್ರ ಬಗ್ಗೆ ಅಂದರೆ ಡೈಲಿ ನೀವು ವರ್ಕ್ ಮಾಡಬೇಕಾಗುತ್ತೆ. ಜಸ್ಟು ನಿಮಗೆ ಒಂದಿನ ನನಗೆ ಸಕ್ಸಸ್ ಸಿಗಲಿಲ್ಲ ಅಂತಲ್ಲ, ಎವ್ರಿ ಡೇ ಯು ಹ್ಯಾವ್ ಟು ವರ್ಕ್ ಆನ್ ದ್ಯಾಟ್. ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ವೆರಿ ಹ್ಯೂಜ್ ಸಕ್ಸಸ್ ಇನ್ ಯುವರ್ ಲೈಫ್. ಇವತ್ತು ನನ್ನ ಡ್ರೀಮ್ ಸಕ್ಸಸ್ ಆಗಿದೆ ಆ್ಯಂಡ್ ನನಗೆ ತುಂಬ ಖುಷಿ ಆಗ್ತಿದೆ ಗೆದ್ದಿರೋದಕ್ಕೆ. ಪ್ಲಸ್ ಏನಂದರೆ ನನ್ನ ಸ್ನೇಹಿತರು, ನನ್ನ ಫ್ಯಾಮಿಲಿಯಲ್ಲಿ ನನ್ನ ಗಂಡ, ನನ್ನ ಮಗ, ನನ್ನ ತಂದೆದ ಎಂಕರೇಜ್ ಇದೆ. ಮತ್ತು ಈ ಥರ ಸ್ಟೇಜ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಏನು ಹೇಳಬೇಕಂತ ಗೊತ್ತಿಲ್ಲ. ಐ ಆಮ್ ಸೋ ಹ್ಯಾಪಿ, ಖುಷಿ ಆಗ್ತಿದೆ. ಇನ್ನೇನು ಹೇಳ್ಬೇಕು ಹೇಳಿ ನೀವೇ. ಖಂಡಿತ ಕನಸು ನೆನಸಾಗಿದೆ, ಇದೇನು ಫಸ್ಟ್ ಟೈಮ್ ಎಲ್ಲ ನೆನಸಾಗ್ತಾನೆ ಇದೆ. ಬಟ್ ಏನಿಲ್ಲ, ಹೆಣ್ಮಕ್ಳಿಗೆ ಛಲ ಅನ್ನೋದು ಇರಬೇಕು. ನಾವು ಗೆಲ್ತಿರೋದು ಒಂದು ಹಠ ಇರಬೇಕು. ಹಠ ಛಲ ಇದ್ದರೆ ಹೆಣ್ಮಕ್ಳು ಏನು ಬೇಕಾದರೂ ಸಾಧನೆ ಮಾಡ್ತೀವಿ. ಹೆಣ್ಮಕ್ಳು ಯಾವುದ್ರಲ್ಲಿ ಏನೂ ಕಮ್ಮಿ ಇಲ್ಲ, ಸರಿನಾ? ಹೆಣ್ಮಕ್ಳು ಸಾಧನೆ ಮಾಡೋದಿಕ್ಕಿಲ್ಲ. ಫಸ್ಟ್ ಆಫ್ ಆಲ್ ಮನೇಲಿರೋರು ಎಂಕರೇಜ್ ಕೊಟ್ಟರೆ ಎಲ್ಲ ಆಗುತ್ತೆ. ಎಲ್ಲರಿಗೂ ಒಂದೇ ಹೇಳೋದು, ಖುಷಿಯಿಂದ ಇರಿ, ಪ್ರೀತಿಯಿಂದ ಇರಿ. ಇವತ್ತಿರೋ ಮನುಷ್ಯ ನಾಳೆ ಇರೋಲ್ಲ. ಅಚೀವ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ನಮ್ಮ ಅಚೀವ್ಮೆಂಟ್ ನಮ್ಮ ಕೈಲಿದೆ. ನಮ್ಮ ಥರ ನಮಗೆ ಯಾರಿಗೂ ಬಿಟ್ಕೊಡ್ದಿರಾ, ನಮ್ಮ ವೀಕ್ನೆಸ್ ಬಿಟ್ಕೊಡ್ದಿರಾ, ನಮ್ಮದ್ರಲ್ಲಿ ನಾವು ಬದುಕಿದ್ರೆ ಖಂಡಿತ ವಿನ್ ಆಗ್ತೀರಿ. ಎಲ್ಲದಕ್ಕೂ ಒಂದು ಛಲ ಬೇಕು. ಈ ಥರ ಸಾಧನೆ ಮಾಡಬೇಕಂದ್ರೆ ನಿಮ್ಮಲ್ಲಿ ನೀವು ಒಂದಾಗಿ ಛಲದಿಂದ ನಿಂತ್ಕೊಂಡ್ರೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. Yeah, modeling is a platform which brings women or girls to come up and showcase their talent and win up the awards. Like it's good, and it's good as well as it has disadvantages and advantages. Do you believe from modeling you can change your life? Yes, absolutely. Yeah. Did you see how many people have changed from modeling? Yeah, they have changed entire life. You can see Manushi Chillar, Harna Sandhu. They have come into a great platform and they have succeeded their life. What the message you want to give the people who are for contestants? Yeah, to my fellow contestants, I'm glad to tell them that please come. This is a very good opportunity. You have to come up and why not? Let's try it. Give it a shot. It will happen. What the message you want to give the people who are seeing this video, watching this video? To all the parents, I want to say, please give your children a chance. It's not that the modeling or fashion industry is bad. You have to give a chance. You have to believe your kids and give them a chance to come up and showcase their talent. It's always good in one side. So just believe your kids. ಹಾಯ್, ನನ್ನ ಹೆಸರು ಪೂಜಾ ಅಂತ. ಸೊ ನಾನು ಪ್ರಾಪರ್ ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಸೊ ಐ ಆಮ್ ಪ್ರಾಪರ್ ಬ್ಯಾಂಗ್ಳೂರಿಯನ್. ನಂದು ಪ್ರೊಫೆಷನ್ ಬಂದು ಐ ವರ್ಕ್ ಇನ್ ಎನ್ IT ಕಂಪನಿ. Modeling is not my profession, but this is always my passion. This is always my interest. So I thought, let me put some makeup and do some walk. ಚೆನ್ನಾಗಿರುತ್ತೆ ಅಂತ. I'm just doing it for my hobbies ಅಷ್ಟೇ. ಇಲ್ಲ, ನಂಗೆ ಫಿಲ್ಮ್ ಇಂಡಸ್ಟ್ರಿ ಎಲ್ಲ ಇಷ್ಟ ಇಲ್ಲ. ಇಟ್ಸ್ ಜಸ್ಟ್ ಲೈಕ್ ಮಾಡಲಿಂಗ್ ಹೋಗಬೇಕು ಅಂತ ಅಷ್ಟೇ. ದಿಸ್ ಇಸ್ ಮೈ ಫಸ್ಟ್ ಒನ್. The top two winners are number 5 and number 2. Let's bring you forward. Number 2 and number 5. Congratulations. This is the moment. This is the moment. Hold hands. Feel the moment. Feel the pride. Feel it. Of yes, who is the winner now? Is it 2 or is it 5? Ladies and gentlemen, is it 2 or 5? Is it a 2 or a 5? And ladies and gentlemen, the winner is contestant number
other clubs. So I am also now giving the service to the humanity for each and everybody. From my side, whatever the service is there, I am extending. NGO model is running. For that I am supporting. Thank you all for this time opportunity.